ಹೆಸರು ಚನ್ನವೀರಗೌಡ ಪಾಟೀಲ್ ಅಂತ ಸರ್. ನಾವು ಈಗ ಪಾಟೀಲ್ ಪೌಲ್ಟ್ರಿ ಸರ್ವಿಸ್ ಆ್ಯಂಡ್ ಟ್ರೇಡರ್ಸ್ ಅಂತೇಳಿ ಕೋಳಿ ಫಾರ್ಮ್ ಸ್ಟಾರ್ಟ್ ಮಾಡಿ 8 ವರ್ಷ ಆಯ್ತು ಸರ್. ಇದಕ್ಕಿಂತ ಮುಂಚೆ ನಾವು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡ್ತಿದ್ವಿ. ಸೊ ಅದೆಲ್ಲ ನಮ್ಗೆ ಅಷ್ಟು ಒಂದು ಇದು ಅನಿಸ್ಲಿಲ್ಲ. ಸೊ ಇದು ಫಾರ್ಮಿಂಗ್ ಮಾಡಿದ ಮೇಲೆ ನಮ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಅನಿಸಿದೆ ಸರ್. ಸೊ ಈಗ ಸಿವಿಲ್ ಮಾಡಿ ಬೆಂಗಳೂರಲ್ಲಿ ಕೆಲಸ ಮಾಡ್ತೀವಿ. ಬೆಂಗಳೂರಲ್ಲೂ ಕೆಲಸ ಮಾಡಿದ್ವಿ ಸರ್, ಇಲ್ಲಿ ನಮ್ಮ ಹುಬ್ಳಿಯಲ್ಲೂ ಕೆಲಸ ಮಾಡಿದ್ದೀವಿ. ಸೊ ಅದೆಲ್ಲ ನಮ್ಗೆ ಅಷ್ಟೊಂದು ಇದು ಆಗಲಿಲ್ಲ, ಅಂದರೆ ಅದು ಅದ್ರ ಬಗ್ಗೆ ಅಷ್ಟು ಮುಂದುವರಿಬೇಕು ಅನಿಸ್ಲಿಲ್ಲ ಸರ್. ಅವಾಗಿದ್ರೂ ಇದನ್ನ ಮಾಡ್ಕೋಬೇಕಂತೇಳಿ ನಾವು ಅಲ್ಲಿ ಕೆಲಸ ಅಂದರೆ ಬೇಸಿಕ್ ಬೇಕಲ್ಲ ಸರ್, ಫಸ್ಟ್ ಇನ್ವೆಸ್ಟ್ಮೆಂಟ್ ಬೇಕಲ್ಲ. ಸೊ ಅದಕ್ಕೆ ಬೇರೆ ಕಡೆ ಕೆಲಸ ಮಾಡಿ ಇನ್ವೆಸ್ಟ್ಮೆಂಟ್ ನಾನೇ ರೆಡಿ ಮಾಡಿಕೊಂಡು ಆಮೇಲೆ ಬಂದು ಫಾರ್ಮಿಂಗ್ ಮಾಡಿದ್ದು ಸರ್. ಸೊ ಇದ್ರ ಬಗ್ಗೆ ನಿಮಗೆ ಆಸಕ್ತಿ ಯಾಕಿತ್ತು ತುಂಬ? ಸರ್ ಮುಂಚೆಯಿಂದನೂ ನಮ್ಗೆ ಹೊಲದಲ್ಲೇ ಏನಾದ್ರು ಮಾಡಬೇಕು, ಇಲ್ಲ ಹೈನುಗಾರಿಕೆ ಆಯ್ತು, ಇಲ್ಲ ಕೋಳಿ ಫಾರ್ಮ್ ಆಯ್ತು, ಇಲ್ಲ ಇನ್ನೊಂದು ಏನಾದರೂ ಒಟ್ಟು ಹೊಲದಲ್ಲೇ ಏನಾದರೂ ಮಾಡ್ಬೇಕಂತ ಆಸಕ್ತಿ ಇತ್ತು ಸರ್. ಹಂಗಿದ್ದಾಗ ನಾ ಬೇರೆ ಕಡೆ ಎಲ್ಲ ಸ್ಟಡಿ ಮಾಡಿದಾಗ ನೋಡಿಕೊಂಡಾಗ ಕೋಳಿ ಫಾರ್ಮಿಂದ ಹೆಂಗಿದೆ ಇನ್ವೆಸ್ಟ್ಮೆಂಟ್ ಕಡಿಮೆ ಸರ್. ಇದು ನಾವು 500ರಿಂದನೂ ಸ್ಟಾರ್ಟ್ ಮಾಡ್ಬೋದು. 500ರಿಂದ ಸ್ಟಾರ್ಟ್ ಮಾಡ್ಬೇಕಂದ್ರೆ ಏನು ಲಕ್ಷಗಟ್ಟಲೆ ದುಡ್ಡು ಬೇಕಾಗಿಲ್ಲ ನಮಗೆ. ಒಂದು 50,000 60,000 ಇದ್ರೆ ಕೈಲಿದ್ರೆ ಸಾಕು, ಸ್ಟಾರ್ಟ್ ಮಾಡ್ಬೋದು. ಸೊ ಸಣ್ಣದಾಗಿ ಶೆಡ್ ಹಾಕೊಂಡಾದ್ರೂ ನಾವು ಸ್ಟಾರ್ಟ್ ಮಾಡ್ಬೋದು. ಅದಕ್ಕೆ ನಾನು ಕೋಳಿ ಫಾರ್ಮಿಂಗಿಗೆ ಬಂದೆ ಸರ್. ಸೊ ನೀವು ಕೋಳಿಯಲ್ಲಿ ತುಂಬ ವೆರೈಟಿ ಇದೆ. ಹೌದು ಸರ್. ಈ ಥರ ಯಾವ ವೆರೈಟಿನ ನೀವು ಚೂಸ್ ಮಾಡ್ಕೊಂಡ್ರಿ ಸ್ಟಾರ್ಟಿಂಗ್? ಸರ್ ನನ್ನ ಕಡೆ ಎಲ್ಲ ವೆರೈಟಿ ಅದಾವೆ ಸರ್. ಈ ಸದ್ಯಕ್ಕೆ ಕಾವೇರಿ ಐತೆ ಸರ್, ನಾಟಿ ಕೋಳಿ ಐತಿ, ನಾಟಿ ಕ್ರಾಸ್ ಐತೆ ಸರ್, ಸೊನಾಲಿ ಐತಿ, ಗಿರ್ರಾಜ್ ಐತಿ. ಸೊ ಎಲ್ಲ ಥರನೂ ಸಾಕ್ತೀವಿ ಸರ್ ನಾವು. ಈಗ ಮೇಜರ್ ಆಗಿ ಯಾವ್ದಿದೆ ಸರ್? ಸರ್ ಕಾವೇರಿ ಮತ್ತು ನಾಟಿ ಕೋಳಿ ಇದೆ ಸರ್, ಪ್ಯೂರ್ ನಾಟಿ ಮತ್ತು ಕಾವೇರಿ ಇವಾಗ ರನ್ನಿಂಗ್ ಅಲ್ಲಿರೋದು. ಅಂದರೆ ಇವೆರಡೂ ಏನಾಗುತ್ತೆ ಸರ್, ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತೆ. ಬೇಸಿಗೆಗಾಲ ಬರಲಿ ಮಳೆಗಾಲ ಬರಲಿ ಸ್ವಲ್ಪ ವೇರಿಯೇಷನ್ ಆದ್ರೂ ಕ್ಲೈಮೇಟಲ್ಲಿ ಹೊಂದ್ಕೊಂಡು ಹೋಗುತ್ತೆ ಸರ್ ಕೋಳಿ. ಅಂದರೆ ಪ್ಯೂರ್ ನಾಟಿನ? ಹೌದು ಸರ್. ಅಂದರೆ ಇವು ಬಂದು ಹೆಂಗೆ ಕೋಳಿನ ಹುಂಜನ ಇವೆಲ್ಲ ನೀವು? ಕೋಳಿ ಮತ್ತು ಹುಂಜ ಎರಡೂ ಮಿಕ್ಸ್ ಇರುತ್ತೆ ಸರ್ ಇದರಲ್ಲಿ. ಎಗ್ ಪರ್ಪಸ್ ಆದರೂ ಯೂಸ್ ಮಾಡ್ಕೋಬೋದು, ನಾವು ಮೀಟ್ಗಾದರೂ ಯೂಸ್ ಮಾಡ್ಕೋಬೋದು. ಎಗ್ ಪರ್ಪಸ್ ಅಂದರೆ ಸ್ವಲ್ಪ ವೇಟ್ ಮಾಡಬೇಕಾಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ಪ್ಯೂರ್ ನಾಟಿ ಎಗ್ಗಿಗೆ ಬರಬೇಕಂದ್ರೆ 6 ರಿಂದ 7 ತಿಂಗಳು ಟೈಮ್ ತಗೊಳುತ್ತೆ. ಸೊ ಈಗ ನೀವು ಜಾಬ್ ಮಾಡ್ತಿದ್ದೀರಲ್ಲ, ಸಡನ್ ಆಗಿ ಇದಕ್ಕೆ ಬಂದು ಹೆಂಗೆ ನೀವು ಸ್ಟಾರ್ಟ್ ಮಾಡಿದ್ದು ಯಾವ ರೀತಿ? ಸರ್ ನಾವು ಸ್ಟಾರ್ಟ್ ಮಾಡಿದ್ದು ಫಸ್ಟ್ 500ರಿಂದ ಸ್ಟಾರ್ಟ್ ಮಾಡಿದ್ವಿ. ನಮ್ದು ಇನ್ನೊಂದು ಶೆಡ್ ಇದೆ ಅಲ್ಲಿ ಮೇಲ್ಗಡೆ, ಅಲ್ಲಿ ನಾವು ಹಾಕಿದ್ವಿ ಸರ್. ಶೆಡ್ ನಾವೇ ಓನಾಗಿ ಹಾಕ್ಕೊಂಡು, ಯಾವುದು ಏನು ಗೌರ್ಮೆಂಟಿಂದ ಏನು ತೊಗೊಂಡಿಲ್ಲ ಸರ್. ನಾವು ಶೆಡ್ ಓನಾಗಿ ಹಾಕ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಸರ್. ನಾವು ಫಸ್ಟ್ 500ರಿಂದ ಸ್ಟಾರ್ಟ್ ಮಾಡಿದ್ದು. ಇವಾಗ ಪ್ರೆಸೆಂಟ್ ನನ್ನ ಕಡೆ 12,000 ಮರಿ ಇದಾವೆ ಸರ್. 12,000? ಹೌದು ಸರ್. ಸೊ ಅಂದರೆ ಮರಿಗಳನ್ನ ಬೇಕಾದ್ರೆ ನೀವು ಯಾರಿಗೆ ಬೇಕಾದರೂ ಕೊಡ್ತೀವಿ ಸರ್. ಆಲ್ ಓವರ್ ಕರ್ನಾಟಕ ನಾವು ಎಲ್ಲ ಕಡೆ ಡೆಲಿವರಿ ಕೊಡ್ತೀವಿ. 1 ದಿವಸದ ಮರಿನೂ ಸಿಗುತ್ತಾ, 15 ದಿವಸದ ಮರಿನೂ ಸಿಗುತ್ತಾ, 1 ತಿಂಗಳ ಮರಿನೂ ಸಿಗುತ್ತೆ ಸರ್. ಅಂದರೆ ಸ್ಟಾರ್ಟಿಂಗ್ ನೀವು ಸ್ಟಾರ್ಟ್ ಮಾಡಿದಾಗ ಚಾಲೆಂಜಸ್ ಏನಾದರೂ ಫೇಸ್ ಮಾಡಿದ್ರಾ ಹೇಗೆ? ಸರ್ ಸ್ಟಾರ್ಟಿಂಗ್ ಮಾಡಿದಾಗ ನಮ್ಗೆ ಆಯ್ತು ಸರ್ ಚಾಲೆಂಜಸ್. ಅಂದರೆ ಹೊಸದಲ್ಲ ಸರ್, ಗೊತ್ತಿರಲಿಲ್ಲ. ಗೊತ್ತವ್ರಿಗೂ ಆಮೇಲೆ ನಾವು ಮುಂಚೆ ಈ ಥರ ಎಲ್ಲ ಇರಲಿಲ್ಲ ಸರ್. ಮುಂಚೆ ಯಾರು ಹೇಳ್ಕೊಡೋರಿರಲಿಲ್ಲ. ಆಮೇಲೆ ಅಷ್ಟೊಂದು ನಿಮ್ಗೆ ಸೋಷಿಯಲ್ ಮೀಡಿಯಾನೂ ಅಷ್ಟೊಂದು ಇದು ಇರಲಿಲ್ಲ ಸರ್. ಯಾವಾಗ 8 ವರ್ಷದಿಂದ ಸರ್ ಇದು ಕತೆ. ಅಷ್ಟೊಂದು ಇದು ಇರಲಿಲ್ಲ, ಗೊತ್ತಿರಲಿಲ್ಲ ನಮ್ಗೆ. ಬಟ್ ಮಾಡ್ತಾ ಗೊತ್ತಾಯ್ತು ಸರ್. ಬಟ್ ಸ್ಟಾರ್ಟಿಂಗ್ ಅಂತೂ ಲಾಸ್ ಆಗೈತೆ. ಲಾಸ್ ಅಂದ್ರೇನು, ಲಾಭದಲ್ಲಿ ಕಮ್ಮಿ ಬಂದಿದೆ. ಯಾಕಂದ್ರೆ ಗೊತ್ತಿರಲಿಲ್ಲ ನಮ್ಗೆ, ಏನು ಮಾರ್ಕೆಟ್ ಏನು ಇಲ್ಲ ಗೊತ್ತಿಲ್ಲ, ವ್ಯಾಕ್ಸಿನ್ ಯಾವ ಥರ ಮಾಡೋದು ಗೊತ್ತಿಲ್ಲ, ಏನಿಲ್ಲ. ಸೊ ಅವಾಗ ಸ್ವಲ್ಪ ತೊಂದರೆ ಆಗೈತೆ ಸರ್. ಆಮೇಲಿಂದ 1-2 ಬ್ಯಾಚ್ ಆಮೇಲಿಂದ ಮತ್ತೆ ಪಿಕಪ್ ಆಗಿದ್ದು ಇಲ್ಲಿವರೆಗೂ ಏನು ಸಮಸ್ಯೆ ಆಗಿಲ್ಲ ಸರ್. ಬೇರೆಯವ್ರಿಗೂ ಸೇಲ್ ಮಾಡಬೇಕು ಅಂತ ಅನಿಸಿದ್ದೆ ಯಾಕೆ ನಿಮಗೆ? ಸರ್ ಯಾಕಂತಂದ್ರೆ ಸ್ಟಾರ್ಟಿಂಗಿಂದನೂ ನಾವು ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡಿದ್ದೀವಿ ಸರ್. ವ್ಯಾಕ್ಸಿನ್ ಹಾಕೋದು ಗೊತ್ತಿರಲಿಲ್ಲ, ಯಾವ ಥರ ಬ್ರೂಡಿಂಗ್ ಮಾಡೋದು ಅಂತ ಗೊತ್ತಿರಲಿಲ್ಲ, ಯಾವ ಥರ ಫೀಡಿಂಗ್ ಅದು ಫಸ್ಟ್ ಫೀಡ್ ಸೆಕೆಂಡ್ ಫೀಡ್ ಅದಕ್ಕೆ ಏನು ಹಾಕ್ಬೇಕು ಅನ್ನೋದು ಗೊತ್ತಿರಲಿಲ್ಲ. ಯಾಕಂದ್ರೆ ಮರಿ ಸರ್ ಅದು ಡೇ 1ನಿಂದ ಅದನ್ನು ಯಾವ ಥರ ಅಂದರೆ ತಾಯಿ ಜೊತೆ ಯಾವ ಥರ ಬೆಳೀತಿತ್ತಲ್ಲ ಆ ಥರ ಟೇಕ್ ಕೇರ್ ಮಾಡಬೇಕಿತ್ತು ಸರ್. ಅದೆಲ್ಲ ಬೇರೆ ಯಾವ್ದ್ರಿಗೆ ತೊಂದರೆ ಆಗಬಾರ್ದು ಅಂತಂತ ನಾವು ಇಲ್ಲೇ ಎಲ್ಲ ವ್ಯಾಕ್ಸಿನ್ ಮಾಡಿಬಿಟ್ಟು ನಾವು ಕೊಡೋ ಒಂದು ವಿಚಾರ ಮಾಡಿದ್ವಿ ಸರ್ ನಾವು. ಅಂದ್ರೆ ರೈತರಿಗೂ ಈಸಿ ಯೂಸ್ ಆಗಲಿ ಅಂತ. ಆಮೇಲೆ ಇನ್ನೂ ಒಂದು ಏನು ಕಾನ್ಸೆಪ್ಟ್ ಅಂದ್ರೆ ಸರ್, ಅವರು 1 ದಿವಸದ ಮರಿ ಬಂದು ತೊಗೊಂಡು ಹೋಗ್ತಾರೆ ಅಂದ್ರೂ ನಾ ಇಲ್ಲೆಲ್ಲ ಅವ್ರಿಗೆ ಯಾವ ಥರ ವ್ಯಾಕ್ಸಿನ್ ಮಾಡೋದು ಅಂತ ಪ್ರಾಕ್ಟಿಕಲ್ ಆಗಿ ತೋರಿಸಿನೂ ಕೊಟ್ಟು ಕಳಿಸ್ತೀನಿ ಸರ್. ಅಂದರೆ ಫುಲ್ ಮಾಹಿತಿ ಕೊಡ್ತೀನಿ ಸರ್. 100% ಅವ್ರು ಮರಿ ತೊಗೊಳ್ಳಿಲ್ಲ ಅಂದ್ರೂ ನಾನು ಮಾಹಿತಿ ಕೊಡ್ತೀನಿ ಸರ್. ಯಾವ ಜಾತಿ ಸರ್ ಇವೆಲ್ಲ? ಇದು ನಾಟಿ ಸರ್, ಇದು ಪ್ಯೂರ್ ನಾಟಿ ಸರ್. ಇದು ಎಗ್ ಕಲೆಕ್ಟ್ ಮಾಡಿರೋದು. ಸ್ವಲ್ಪ ಪೇರೆಂಟ್ಸ್ನೂ ಯಾವ ಥರ ಕ್ರಿಯೇಟ್ ಮಾಡ್ಕೊಂಡಿದ್ದೀವಿ ಅಂದ್ರೆ ಸರ್, ನಾವು ಹಳ್ಳಿಯಿಂದ ಪೇರೆಂಟ್ಸ್ನ ಕಲೆಕ್ಟ್ ಮಾಡಿಬಿಟ್ಟು ಇಟ್ಕೊಂಡು ಅವನ್ನ ನಾವು ಪ್ರೊಡಕ್ಷನ್ ಕೊಡ್ತಾ ಇದ್ವಿ. ಯಾಕಂದ್ರೆ ಎಗ್ ಕಲೆಕ್ಟ್ ಮಾಡೋದ್ರಿಂದ ಏನು ತೊಂದರೆ ಆಗುತ್ತೆ ಅಂತಂದ್ರೆ ಸರ್, ವಿತಿನ್ 4 ಡೇಸ್ ನಮ್ಗೆ ಎಗ್ ಕೊಡ್ಬೇಕು ಸರ್ ಅವ್ರು. ಈಗ ಒಂದು ಕೋಳಿ ಮೊಟ್ಟೆ ಹಾಕಿದ ಮೇಲೆ 4 ದಿವಸದೊಳಗಡೆ ನಾವು ಹ್ಯಾಚಿಂಗ್ ಮಷಿನ್ ಇರಬೇಕು, ಅದನ್ನ 4 ರಿಂದ 5 ದಿವಸದೊಳಗಡೆ. ಬಟ್ ರೈತರು ಏನು ಮಾಡ್ತಾರೆ 7 ದಿವಸ 8 ದಿವಸ ಇಟ್ಕೊಳ್ಳೋದು. ಸೊ ಹಾಗಾಗಿ ನಮ್ಗೆ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗತ್ತಲ್ಲ. ಸೊ ನಾವು ಪೇರೆಂಟ್ಸ್ನ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ ಸರ್, ಒಂದೇ ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟಿದ್ವಿ. ಅಂದರೆ ಅವನ್ನ ಕಲೆಕ್ಟ್ ಮಾಡ್ಕೊಂಡು ರೆಡಿ ಮಾಡ್ಕೊಂಡಿದ್ವಿ ಸರ್. ಓಕೆ. ಸೊ ಇದು ಬಂದು ಈಗ 10 ರಿಂದ 12 ದಿವಸ ಆಗಿದೆ. ಹೌದು ಸರ್, ಹೌದು. ಅಂದರೆ ಆಲ್ರೆಡಿ 2 ವ್ಯಾಕ್ಸಿನ್ ಆಗಿದೆ ಸರ್ ಇವಕ್ಕೀಗ. 2 ವ್ಯಾಕ್ಸಿನ್ ಆಗಿದೆ ಆಲ್ರೆಡಿ. ಇದು ನೋಡ್ರಿ, ಇವ್ರೇನು ಫೀಡ್ ಹಾಕತ್ತಾರಲ್ಲ, ಇದು ಫಸ್ಟ್ ಕ್ವಾಲಿಟಿ ಫೀಡ್ ಸರ್. ಇದು ಮರಿ ಇದ್ದಾಗ ಇದನ್ನ ಕೊಡ್ಬೇಕು ಸರ್. 1 ತಿಂಗಳವರೆಗೂ ಇದನ್ನ ಕೊಡಬೇಕು. ಆಮೇಲೆ ಬೇಕಂದ್ರೆ ಕಸ್ಟಮರ್ ಅವ್ರಿಗೆ ಅನುಕೂಲ ಇದ್ರೆ ಹೊರಗಡೆ ಬಿಟ್ಟು ಮೇಯಿಸ್ಬೋದು ಸರ್. ಅಲ್ಲೇ ನೋಡಾತಿರಲ್ಲ ಸರ್, 1 ತಿಂಗಳು ಮರಿ ನೋಡ್ರಿ ಸರ್, 1-2-3 ಬಿಟ್ಟಿದ್ದೀವಿ ಅದರಲ್ಲಿ ಓಡಾಡ್ಕೊಂಡಿರಲಿ ಅಂತ. ಹಾಂ, ಅದು ಅವೆಲ್ಲ 1 ತಿಂಗಳು ಮರಿ ಸರ್. 1 ತಿಂಗಳ ಮೇಲೆ ಇದೆ ಅದು. ಅಂದರೆ ಅದೊಂಚೂರು ಓಡಾಡ್ಕೊಂಡಿದ್ರೆ ಅವಕ್ಕೆಲ್ಲ ಒಂಚೂರು ಇದು ಇರುತ್ತೆ ಅಂತ.
ಸೊ ಇವು ಬಂದು ಎಲ್ಲ ಮಿಕ್ಸ್ ಆಗಿದೆಯಾ ಹುಂಜ ಮತ್ತೆ ಹುಂಜ ಹ್ಯಾಟ ಎರಡೂ ಇದೆ ಸರ್ ಇದರಲ್ಲಿ. ಇವಾಗ ನಮಗೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗಲ್ಲ ಸರ್ ಅದು. ಹೌದಾ? ರೈತರಿಗೆ ಗೊತ್ತಾಗಲ್ಲ, ನಮಗೆ ಗೊತ್ತಾಗುತ್ತೆ. ರೆಕ್ಕೆಗಳು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಇದು ಬಂದು ಒಂದು ರೀತಿ ಡಿಸೈನ್ ರೌಂಡ್ ಡಿಸೈನ್ ಮಾಡ್ಕೊಂಡು ಇದಿರಲ್ಲ. ಹೌದು ಸರ್. ಯಾಕೆ ಈ ತರ? ಯಾಕಂದ್ರೆ ಸರ್ ಬ್ರೂಡಿಂಗ್ ವ್ಯವಸ್ಥೆ ಸರ್ ಇದು. ಇದಕ್ಕೆ ಬ್ರೂಡಿಂಗ್ ಅಂತ ಹೇಳ್ತೀವಿ ನಾವು. ಈಗ ತಾಯಿ ಜೊತೆ ಹೆಂಗೆ ಬೆಳಿತಾವಲ್ಲ ಆ ವಾತಾವರಣ ಕ್ರಿಯೇಟ್ ಮಾಡ್ಬೇಕು ಸರ್ ಇದಕ್ಕೆ. ಈಗ ಇದು ರೌಂಡ್ ಅಂದು ಮಾಡಕ್ಕೆ ಕಾರಣ ಏನಂದ್ರೆ ಸರ್ ಈಸಿಯಾಗಿ ಓಡಾಡ್ತಾವೆ ಸರ್, ಒಂದೇ ಕಡೆ ಹೋಗಲ್ಲ. ಒಂದೇ ಕಡೆ ಹೋದ್ರೂ ಈಸಿಯಾಗಿ ಈ ಕಡೆ ಬಂದ್ಬಿಡ್ತಾವೆ ಸರ್. ಸೊ ಆ ರೀತಿ ಈಗ ಆ ಥರ ಚೌಕಾಗಿದ್ರೆ ಒಂದೇ ಕಡೆ ಮೂಲೆಗೆ ಹೋಗಿ ಕುತ್ಕೊಂಡ್ಬಿಡ್ತಾವೆ. ಸೊ ಅದಕ್ಕೆ ರೌಂಡ್ ಆಗಿ ಮಾಡ್ಕೊಳ್ಳೋದು ಸರ್ ಇದನ್ನ. ಆಮೇಲೆ ಇದು ಇಷ್ಟು ಹೈಟ್ ಮಾಡಿರೋದ್ರಿಂದ ಆಚೆ ಬರಕ್ಕೂ ಚಾನ್ಸಸ್ ಇರಲ್ಲ ಸರ್. ಇದನ್ನ ಹೈಟ್ ಮಾಡೋದು ಕಾರಣ ಏನಂದ್ರೆ ಹೀಟ್ ಹೊರಗಡೆ ಹೋಗಬಾರ್ದಂತ ಸರ್. ಈ ಹೀಟ್ ಹೊರಗಡೆ ಹೋಗಬಾರ್ದಂತ. ಅದಕ್ಕೆ ನೀರು ಊಟ ಎಲ್ಲ ಮೇಲೆ ಒಳಗಡೆ. ಹೌದು ಸರ್, ಇಲ್ಲ ಒಳಗಡೆನೆ ಕೊಡೋದು ಸರ್. ಸೊ ನೀರು ಬಂದು ಅಲ್ಲೇ ಇಟ್ಬಿಟ್ಟಿದ್ರೆ. ಹೌದು ಹೌದು ಹೌದಲ್ಲ. ಸೊ ಈಗ 10 to 12 ಡೇಸ್ ಆಗಿದೆಯಲ್ಲ ಸರ್? ಹೌದು ಸರ್. ಸೊ ಇದಾದ್ಮೇಲೆ ಇದನ್ನ ಮತ್ತೆ ಬೇರೆ ಕಡೆ ಶಿಫ್ಟ್ ಮಾಡ್ತೀರಾ ಹೇಗೆ? ಬೇರೆ ಕಡೆ ಏನು ಶಿಫ್ಟ್ ಮಾಡಲ್ಲ ಸರ್. ಇದನ್ನ ಜಾಗ ದೊಡ್ಡದು ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಅದು ಹೆಂಗೆ ಬೆಳ್ಕೊಂತ ಹೋಗ್ತೈತಿ ಜಾಗ ದೊಡ್ಡದು ಮಾಡ್ಕೊಂಡು ಹೋಗ್ತೀವಿ. ಇದನ್ನೇನು ಬೇರೆ ಕಡೆ ಏನು ಶಿಫ್ಟ್ ಮಾಡಲ್ಲ. ಅದನ್ನ ಜಾಗ ದೊಡ್ಡ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಸೊ ಇವು ಬಂದು ಈಗ ಎಷ್ಟು ಬೆಳವಣಿಗೆ ಹಂತ ಹೆಂಗಿರುತ್ತೆ ಇವುಗಳೆಲ್ಲ ಸರ್? ನಿಮ್ಗೆ 1 ತಿಂಗಳವರೆಗೂ ಮರಿ ನಿಮ್ಗೆ ಭಾಳ ಅಂದ್ರೆ 200 to 250 ಲಾಸ್ಟ್ ಸರ್. 250 ಗ್ರಾಮ್ ಲಾಸ್ಟ್ ಬರ್ತೈತಿ. ಆಮೇಲೆ 1 ತಿಂಗಳಾದ್ಮೇಲೆ ಬೆಳವಣಿಗೆ ಸ್ಟಾರ್ಟ್ ಆಕೈತೆ ಸರ್. ಇದರಲ್ಲಿ ಚೆನ್ನಾಗಿ ಬೆಳವಣಿಗೆ ಬರ್ತೈತಿ. ಅದು ಡಿಪೆಂಡ್ಸ್ ಅಪಾನ್ ನಮ್ಮ ಮೇಲೆ. ನಾವು 4 ತಿಂಗಳಿಗೂ ಮರಿ ಬೆಳೆಸ್ಬೋದು ನೀಟಾಗಿ, 1-1.5 kg 6 ತಿಂಗಳಿಗೂ ಬೆಳೆಸ್ಬೋದು. ಹೊರಗಡೆ ಬಿಟ್ಟರೆ ಒಂಚೂರು ಲೇಟ್ ಆಗುತ್ತೆ. ಒಳಗಡೆನೆ ಬಿಟ್ಟು ಮೇಯಿಸ್ತೀವಿ ಅಂತಂದರೆ ಜಲ್ದಿನೇ ಬೆಳೀತದೆ ಸರ್. ಓಕೆ. ಸೊ ಇವು ಬಂದು ಈಗ ಕೆಜಿ ಲೆಕ್ಕ ಬಂದರೆ ಎಷ್ಟು ಬೆಳವಣಿಗೆ ಆಗುತ್ತೆ ಸರ್? ಸರ್ ಇದು 1.5 kg ಆರಾಮಾಗುತ್ತೆ. ಎಷ್ಟು ತಿಂಗಳಿಗೆ ಆಗುತ್ತೆ? 4.5 ತಿಂಗಳಿಗೆ. 4.5 ತಿಂಗಳಿಗೆ 1.5 kg ಬರುತ್ತೆ. ಅಂದರೆ ಸೇಲ್ ಮಾಡೋ ಹಂತಕ್ಕೆ ಬರುತ್ತೆ. ಹೌದು. 4.5 ತಿಂಗಳು ಅಂತಂದರೆ 1 ತಿಂಗಳು ಮರಿ ನಮ್ಮ ಹತ್ರ ತೊಗೊಂಡ್ರೆ ಟೋಟಲ್ ಆಗಿ ಹೇಳೋದಾದ್ರೆ 6 ತಿಂಗಳು ನೋಡ್ರಿ ಸರ್. 6 ತಿಂಗಳು, 5ರಿಂದ 6 ತಿಂಗಳು ಟೈಮ್ ಬೇಕು. ಸೊ ಅದು ಫಾರ್ಮರ್ ಮೇಲೆ ಡಿಪೆಂಡ್, ಯಾವ ಥರ ಬೆಳೆಸ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್. ಅಂದರೆ 1.5 kg ವರೆಗೂ ಬರುತ್ತೆ. ಕೆಲವೊಬ್ರು ಏನಂತ ಮಾಡ್ತಾರೆ ಸರ್, ಈಗ ಕಾಸ್ಟ್ ಕಡಿಮೆ ಆಗಲಿ ಅಂತೇಳಿ ನ್ಯಾಚುರಲ್ ಫೀಡ್ ಹಾಕ್ತಿರ್ತಾರೆ. ಸೊ ಒಂದು ಸ್ವಲ್ಪ ಲೇಟ್ ಆಕೈತಿ. ಬಟ್ ಅದು ಸೇವಿಂಗ್ ಆಕೈತೆ ರೀ ಅವ್ರಿಗೆ. ಯಾಕಂದ್ರೆ ಫೀಡ್ಗೆ ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪೈತೆ ಅವ್ರಿಗೆ. ಹೌದೌದು. ಸ್ವಲ್ಪ ಬೇಗ ಬೆಳಿಬೇಕಂದ್ರೆ ಫೀಡಿಗೆ ಇನ್ವೆಸ್ಟ್ಮೆಂಟ್ ಮಾಡೋದು. ಅಂದರೆ ನೀವು ಈ ರೀತಿ ಬೆಳವಣಿಗೆ ಮಾಡಿರ್ತೀರಲ್ಲ, ಸೊ ಈಗ ಯಾರಾದರೂ ರೈತರು ತಗೊಂಡೋಗಿ ಈಗ ತೋಟದಲ್ಲಿ ಬಿಟ್ಟರೆ ಏನು ಬೆಳವಣಿಗೆ ಆಗಲ್ಲ? ಇಲ್ಲ, ಈ ಮರಿ ತೊಂದರೆ ಆಗುತ್ತೆ. ಯಾಕಂದ್ರೆ ಇದನ್ನ ಬ್ರೂಡಿಂಗ್ ವ್ಯವಸ್ಥೆಯಲ್ಲಿದೆ. ಈ ಅದೇ 1 ತಿಂಗಳು ಮರಿ ತೊಗೊಂಡ್ರೆ ಏನು ಸಮಸ್ಯೆ ಆಗಲ್ಲ ಅವ್ರಿಗೆ. 1 ತಿಂಗಳು ಮರಿ ತಗೊಂಡೋಗಿ ತೋಟದಲ್ಲಿ ಬಿಡ್ಬೋದು, ಆರಾಮಾಗಿ ಬಿಡ್ಬೋದು. ಅಂದರೆ ಪಬ್ಲಿಕ್ ನಾರ್ಮಲ್ ಆಗಿ ಬಿಡ್ಬೋದು ಸರ್. ಓಕೆ. ಈಗ ಫಸ್ಟ್ ನೀವು ಕೋಳಿ ಸಾಕಾಣಿಕೆ ಮಾಡ್ಬೇಕು ಅನ್ಕೊಂಡಿದ್ರಿ. ಹಾಂ ಸರ್. ಸೊ ಮರಿಗಳನ್ನ ರೈತರು ಕೊಡಬೇಕು ಅಂತ ಅನಿಸಿದ್ದು ಯಾಕೆ ನಿಮಗೆ? ಯಾಕಂದ್ರೆ ಸರ್ ರೈತರಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಬೇಕಂತೇಳಿ ಒಂದು ಮನ್ಸಿಗೆ ಬಂತು ಸರ್. ಯಾಕಂದ್ರೆ ಸುಮಾರು ಜನ ಬರೋರು ಸರ್, ಇಲ್ಲ ಸರ್ ನನಗೆ ಅಲ್ಲಿಂದ ಮರಿ ಕೊಟ್ರಿ, ಇಲ್ಲಿಂದ ಮರಿ ಕೊಟ್ಟರು ಸರ್, ಮಹಾರಾಷ್ಟ್ರದಿಂದ ಕೊಟ್ಟರು, ಕೋಲ್ಕತ್ತಾದಿಂದ ಕೊಟ್ಟರು, ತಮಿಳ್ನಾಡಿಂದ ಕೊಟ್ಟರು. ಬಟ್ ಆಮೇಲೆ ಫೋನ ರಿಸೀವ್ ಮಾಡತ್ತಿಲ್ಲ ಸರ್ ಅವರು. ಅವಕ್ಕೇನು ವ್ಯಾಕ್ಸಿನ್ ಹಾಕ್ಯಾರ ಅನ್ನೋದು ಗೊತ್ತಿಲ್ಲ, ಏನು ಹಾಕ್ಬೇಕು ಅನ್ನೋದು ಗೊತ್ತಿಲ್ಲ, ನೆಕ್ಸ್ಟ್ ಗ್ರೋತ್ ಪ್ರಮೋಟರ್ ಏನು ಕೊಡ್ಬೇಕು ಅನ್ನೋದು ಗೊತ್ತಿಲ್ಲ. ಒಟ್ಟು ಅಂದ್ರೆ ಅವ್ರಿಗೆ ಏನು ತೊಂದರೆ ಆದ್ರೂ ಅವ್ರು ರೆಸ್ಪಾನ್ಸ್ ಮಾಡ್ತಿರಲಿಲ್ಲ ಅಂತ ಭಾಳ ಕಂಪ್ಲೇಂಟ್ ಬರತ್ತು ಸರ್. ಹೀಗಾಗಿ ಅವ್ರಿಗೆ ಇಲ್ಲೇ ಆದ್ರೆ ಒಂದು ಪ್ಲಾಟ್ಫಾರ್ಮ್ ಐತೆ ಸರ್, ಅವ್ರು ಇಲ್ಲೇ ಬಂದಾಗ ಕೇಳ್ಬೋದು. ಆಮೇಲೆ ಸುಮಾರು ಜನ ಫಾರ್ಮರ್ಸ್ ಬರ್ತಾರೆ ಸರ್ ಇಲ್ಲಿ, ಎಲ್ಲ ಜಿಲ್ಲೆಯಿಂದ, ಕರ್ನಾಟಕದ ಎಷ್ಟು ಜಿಲ್ಲೆ ಇದಾವಲ್ಲ ಎಲ್ಲ ಜಿಲ್ಲೆಯಿಂದನೂ ಬರ್ತಾರೆ ಸರ್. ಅವ್ರಿಗೆ ನಾನು ಫ್ರೀಯಾಗಿ ಒಂದು ದಿವಸ ಟ್ರೈನಿಂಗ್ ಕೊಡ್ತೀನಿ ಸರ್. ಅದು 2 ಅವರ್ಸಲ್ಲಿ ಮುಗಿಸ್ತೀನಿ, ಇಲ್ಲ 3 ಅವರ್ಸಲ್ಲಿ ಮುಗಿಸ್ತೀನಿ. ಒಟ್ಟು ಅವ್ರಿಗೆ ಫ್ರೀಯಾಗಿ ಟ್ರೈನಿಂಗ್ ಕೊಡ್ತೀನಿ. ಅವ್ರು ಮರಿ ತೊಗೊಳ್ಳಿ ಬಿಡಲಿ ಸೆಕೆಂಡರಿ, ಅವ್ರಿಗೆ ಮಾಹಿತಿ ಅಂತೂ ಉಚಿತವಾಗಿ ಕೊಡ್ತೀವಿ ಸರ್ ನಾವು. ಯಾವ ಥರ ವ್ಯಾಕ್ಸಿನ್ ಮಾಡಬೇಕು, ಯಾವುದಾದ್ರು ರೋಗ ಬರ್ತೈತಿ, ಯಾವ ಥರ ಅವ್ಕೆ ಸಪ್ಲಿಮೆಂಟ್ ಕೊಡಬೇಕು, ಮೆಡಿಸಿನ್ ಯಾವ ಥರ ಕೊಡಬೇಕು. ಯಾಕಂದ್ರೆ ಸರ್ ಇಷ್ಟು ಕ್ವಾಂಟಿಟಿಯಲ್ಲಿ ನಾವು ಮಾಡಾಕತ್ತೀವಿ ಅಂತಂತಂದ್ರೆ ಮೆಡಿಸಿನ್ ಹಾಕಲೇಬೇಕಾಗತ್ತೆ ಸರ್. ಕೆಲವೊಂದಿಷ್ಟು ಮೆಡಿಸಿನ್ ಹಾಕಲೇಬೇಕಾಗುತ್ತೆ. ಯಾಕಂದ್ರೆ ಒಂದಕ್ಕೊಂದು ರೋಗ ಹರಡಬಾರ್ದು ಅಂತೇಳಿ. ಸೊ ಅವನ್ನೆಲ್ಲ ನಾವು ಮಾಹಿತಿ ಕೊಡ್ತೀವಿ ಸರ್. ಸೊ ಅದು ಏನು ಅವರು ನಮ್ಮ ಹತ್ರ ಪರ್ಚೇಸ್ ಮಾಡ್ತಾರೋ ಬಿಡ್ತಾರೋ ಅದು ಸೆಕೆಂಡ್ರಿ ಸರ್, ಬಿಸ್ನೆಸ್ ಸೆಕೆಂಡ್ರಿ. ಬಟ್ ಫಸ್ಟ್ ಮಾಹಿತಿ ಅಂತೂ ಕೊಡ್ತೀವಿ ಸರ್ ನಾವು. ಎಲ್ಲ ಫಾರ್ಮರ್ಸು ಫ್ರೀಯಾಗಿ ಮಾಹಿತಿ ಕೊಡ್ತೀವಿ ಸರ್. ಈಗ ನಾವು ಕೋಳಿ ತಗೊಂಡು ಹೋಗ್ತೀವಿ. ಸೊ ಇದರಲ್ಲಿ ಎಷ್ಟು ಆದಾಯ ಮಾಡೋಕ್ಕೆ ಚಾನ್ಸಸ್ ಇರುತ್ತೆ, ಮತ್ತು ಮಾರ್ಕೆಟಿಂಗ್ ಹೆಂಗೆ ಮಾಡ್ಕೋಬೇಕು ಸರ್? ಮಾರ್ಕೆಟಿಂಗ್ದು ನಿಮಗೆ ಸೆಕೆಂಡ್ರಿ ನಾನು ಅದು ಆದಮೇಲೆ ಹೇಳ್ತೀನಿ ನಿಮಗೆ. ಆದಾಯ ಅಂತ ಬಂದಾಗ ಸರ್ 1,000 ಕೋಳಿಗೆ ನೀವು ಒಂದು, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಹತ್ರ ನೀವು 1 ತಿಂಗಳು ಕೋಳಿ ತೊಗೊಂಡೋಗಿರ್ತೀರಿ ಸರ್. ನೆಕ್ಸ್ಟ್ 4 ತಿಂಗಳು ಸಾಕ್ತೀರಿ ನೀವು, 5 ತಿಂಗಳಿಗೆ ಮಾರ್ಕೆಟಿಂಗ್ ಬರುತ್ತೆ. ಓಕೆ, ಯಾವ ಮಾರ್ಕೆಟಿಂಗ್ ಬರ್ತಿದ್ದು? ಕಟಿಂಗ್ ಮಾರ್ಕೆಟಿಂಗ್ ಬರುತ್ತೆ. ಸೊ ನೀವೆಲ್ಲ ಒಂದೇ ಸರಿ ಕೊಡ್ತೀನಿ ಅನ್ನಂಗಿತ್ತಂತಂದರೆ ನಾವೇ ಬೈಬ್ಯಾಕ್ ಮಾಡ್ಕೊತೀವಿ ಸರ್. ನಿಮಗೆ ಸುಮಾರು ಒಂದು ಹೆಚ್ಚು ಕಮ್ಮಿ ಅಂದಾಜು ಒಂದು 1,000 ಕೋಳಿಗೆ ಒಂದು 80ರಿಂದ 1 ಲಕ್ಷವರೆಗೂ ಲಾಭ ಸಿಗ್ಬೋದು ಸರ್. ಒಂದು 10 ಹೆಚ್ಚಾಗ್ಬೋದು, ಒಂದು 10 ಕಡಿಮೆ ಆಗ್ಬೋದು ಸರ್. ಆಮೇಲೆ ಇದಕ್ಕಿಂತ ನಿಮ್ಗೆ ಜಾಸ್ತಿ ಲಾಭ ಬೇಕು ಅಂದ್ರೆ ಇದು ಕಮರ್ಷಿಯಲ್ ಆಯ್ತು ಸರ್. ಈಗ 1000 ಕೋಳಿನೂ ನಾವು ಒಂದೇ ಸರಿ ತೊಗೊಂಡು ಹೋಗ್ಬಿಡ್ತೇವೆ. ಓಕೆ, ಇನ್ನು ಕಮರ್ಷಿಯಲ್ ಲೆಕ್ಕಕ್ಕೆ ಇದು ಕಮರ್ಷಿಯಲ್ ಆಯ್ತು. ಓಕೆ, ರಿಟೇಲ್ ಲೆಕ್ಕಕ್ಕೆ ಬಂದರೆ ಅಲ್ಲಲ್ಲೇ ನಿಮಗೆ ಸುತ್ತಮುತ್ತಲು ಸಂತೆ ಇರ್ತಾವೆ ಸರ್. ನಮ್ಗೆ ಸಣ್ಣ ಸಣ್ಣ ಡೀಲರ್ಗಳೆಲ್ಲ ಗೊತ್ತಿದ್ದಾರೆ. ಓಕೆ, ಈಗ 150 ಕೊಡ್ತೀವಿ ಅನ್ನೋ ಕಸ್ಟಮರ್ಗೆ ನಾವು ಅಲ್ಲೇ ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿಕೊಡ್ತೀವಿ ಸರ್. ಸೊ ಅಲ್ಲಿ ಜಾಸ್ತಿ ರೇಟೂ ಹೋಗುತ್ತೆ. ಸೊ ಅವ್ರ ಸಂತೆಗೂ ಹೋಗಿ ಮಾರ್ಕೋಬೋದು. ಆಮೇಲೆ ಮೊಟ್ಟೆನೂ ಸೇಲ್ ಮಾಡ್ಕೋಬೋದು ಸರ್ ಅವರು.
ಮೊಟ್ಟೆ ಲಾರ್ಜ್ ಕ್ವಾಂಟಿಟಿ ಮೊಟ್ಟೆ ಸೇಲ್ ಮಾಡ್ತೀನಿ ಅಂತಂದ್ರೂ ಅದಕ್ಕೂ ನಾವು ಮಾರ್ಕೆಟ್ ಕ್ರಿಯೇಟ್ ಮಾಡಿಕೊಡ್ತೀವಿ ಸರ್. ಮಾರ್ಕೆಟ್ ಬೇಸ್ ನಮ್ಮ ಕಡೆ ಐತೆ ಸರ್. ಅವ್ರು ಯಾವ ಥರ ಅವ್ರ ಮೇಲೆ ಡಿಪೆಂಡ್ ಸರ್. ಈಗ 1000 ಸಾಕ್ತಾರೋ 2000 ಸಾಕ್ತಾರೋ ಅದ್ರ ಮೇಲೆ ಡಿಪೆಂಡ್. ಬಟ್ ನಾವು ಮಾರ್ಕೆಟ್ ಮಾಡಿ ಕೊಡಬೇಕು ಅಂದರೆ ಮಿನಿಮಮ್ 1000 ಬೇಕು ಸರ್ ನಮಗೆ. ಇಲ್ಲ ಟ್ರಾನ್ಸ್ಪೋರ್ಟೇಷನ್ ಎಲ್ಲ ವರ್ಕೌಟ್ ಆಗಲ್ಲ ಸರ್ ನಮಗೆ. ಇಲ್ಲ 1000 ಒಳಗಡೆ ಸಾಕ್ತಾರೆ, 500 ಸಾಕ್ತಾರೆ, 300 ಸಾಕ್ತಾರೆ ಅಂತಂದ್ರೆ ನಾವು ಅಲ್ಲೇ ಅವ್ರಿಗೆ ಮಾರ್ಕೆಟ್ ಪ್ಲೇಸ್ನ ನಾವು ಪರಿಚಯ ಮಾಡಿ ಕೊಡ್ತೀವಿ ಸರ್. ಸೊ ಈಗ 1,000 ಮರಿಗಳನ್ನ ತಗೊಂಡೋಗಿ ಒಂದು 5 ತಿಂಗಳಿಗೆ ನಾನು ಒಂದು 80,000 ಆದಾಯ ಮಾಡ್ಬೋದು ಸರ್ ಆರಾಮಾಗಿ. ರಿಟೇಲ್ ಆದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಮಾಡ್ಬೋದು ಸರ್. ನಾ ಈಗ 80ರಿಂದ 1 ಲಕ್ಷ ಹೇಳಿದ್ದು ಕಡಿಮೆ ಸರ್. ಆ್ಯಕ್ಚುಲಿ ಯಾವಾಗಲೂ ಫಾರ್ಮರ್ಗೆ ಜಾಸ್ತಿ ಹೇಳ್ಬಿಟ್ಟು ಕಡಿಮೆ ಮಾಡಬಾರ್ದು. ಸೊ ಅದಕ್ಕೆ ಇದು ಒಂದು ಲೆಕ್ಕಾಚಾರ ಸರ್ ಅದು. ಆದರೆ ರಿಟೇಲಲ್ಲಿ ನಮ್ಮ ತಿಳುವಳಿಕೆಯಿಂದ ಮಾಡಿದ್ರೆ 1 ಲಕ್ಷವರೆಗೂ ಮಾಡ್ಕೋಬೋದು, ಜಾಸ್ತಿನೇ ಮಾಡ್ಬೋದು ಸರ್. ರಿಟೇಲಲ್ಲಿ ನಿಮ್ಗೆ ಆರಾಮಾಗಿ 350 ರೂಪಾಯಿ ಕೆಜಿ ಹೋಗುತ್ತೆ ಸರ್. ಹೌದು. ನಾವು ಹೋಲ್ಸೇಲಲ್ಲಿ ಅಷ್ಟೆಲ್ಲ ತೊಗೊಳಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಟ್ರಾನ್ಸ್ಪೋರ್ಟೇಷನ್ ತೆಗಿಬೇಕು, ಅವೆಲ್ಲ ತೆಗಿಬೇಕಂದ್ರೆ ಕಮ್ಮಿನೇ ಆಗುತ್ತೆ ಸರ್. ಆಮೇಲೆ ಮೊಟ್ಟೆ ಕೂಡ ಮಾಡ್ಕೋಬೋದಲ್ಲ? ಮೊಟ್ಟೆನೂ ಮಾರ್ಕೋಬೋದು ಸರ್ ಆರಾಮಾಗಿ. 8ರಿಂದ 10 ರೂಪಾಯಿವರೆಗೂ ಆರಾಮ ಹೋಲ್ಸೇಲ್ ಸರ್ ಇದು ಹೇಳಿದ್ದು. ಅದನ್ನು ನಾವು ಕ್ರಿಯೇಟ್ ಮಾಡ್ಕೊಡ್ತೀವಿ ಸರ್ ಪ್ಲಾಟ್ಫಾರ್ಮ್. ಈಗ ನನಗೆ 1,000 ಮರಿ ಬೇಕು ಅಂತಂದ್ರೆ ಇದು ಹುಂಜ ಎಷ್ಟು ಕೊಡ್ತೀರಾ, ಇನ್ನು ಕೋಳಿ ನಾರ್ಮಲ್? ಸರ್ ಅದು ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಡಿಪೆಂಡ್ ಸರ್. ನಾವು ಕೊಡೋದು 50-50 ಕೊಡ್ತೀವಿ. ಇವು ಕೆಲವೊಬ್ರು ಹ್ಯಾಟೇ ಜಾಸ್ತಿ ಕೇಳ್ತಿರ್ತಾರೆ. ಸೊ ಅಂಥವ್ರಿಗೆ ನಾವು ಕೊಡ್ಬೋದು ಸರ್. ಅಂದರೆ 1,000 ನಮಗೆ ಹುಂಜನೇ ಬೇಕಂದ್ರೂ ಕೊಡ್ತೀರಾ? 1,000 ಹುಂಜನೂ ಕೊಡೋಕ್ಕಾಗಲ್ಲ ಸರ್. ಅದು ಮತ್ತು ರೇಟ್ ಡಿಫ್ರೆಂಟ್ ಆಕೈತೆ ಸರ್. ರೇಟ್ ಹೆಚ್ಚು ಕಮ್ಮಿ ಆಕೈತೆ ಸರ್. ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಅದು ಹೋಗ್ತೈತೆ ಸರ್. ಅದು ನಾವು ಕೊಡೋದು ಮಾತ್ರ 50-50 ಕೊಡ್ತೀವಿ ಸರ್. ಈಗ ಒಂದು ಫಾರ್ ಎಕ್ಸಾಂಪಲ್ 1000 ತೊಗೊಂಡ್ರೆ 500 ಆಟೆ 500 ಹುಂಜ ಕೊಟ್ಟಿರ್ತೀವಿ ಸರ್. ಮಿನಿಮಮ್ ಕ್ವಾಂಟಿಟಿ 500 ಸರ್. 1 ತಿಂಗಳದ್ದು 500 ತೊಗೊಂಡ್ರೆ ನಾವು ಡೋರ್ ಸ್ಟೆಪ್ ಡೆಲಿವರಿ ಕೊಡ್ತೀವಿ. ಅಂದರೆ ಅವ್ರ ಫಾರಮ್ ಮೇಲಿದೆ, ಆಲ್ ಓವರ್ ಕರ್ನಾಟಕ ಅವ್ರ ಫಾರಮ್ ಮೇಲಿದೆ, ಅಲ್ಲಿಗೆ ಡೆಲಿವರಿ ಕೊಡ್ತೀವಿ. ಇಲ್ಲ ಸರ್ ನಮ್ಗೆ 200 ಬೇಕು, ಮಿನಿಮಮ್ ಅಂತೂ 200 ಸರ್. ಏನು ರೀ 200 ಬೇಕು 300 ಬೇಕಂತಂದರೆ ನಾವು ಟ್ರೈನ್ಗೆ ಹಾಕ್ತೀವಿ ಸರ್. ನಿಯರ್ ಬೈ ಅವ್ರದ್ದು ಯಾರು ಜಂಕ್ಷನ್ ನೋಡ್ಕೊಂಡು ಟ್ರೈನ್ಗೆ ಹಾಕ್ತೀವಿ. ಅವ್ರು ಅಲ್ಲಿಂದ ಬಂದು ಕನೆಕ್ಟ್ ಮಾಡ್ಕೋಬೋದು ಸರ್. ಈಗ ಟ್ರಾನ್ಸ್ಪೋರ್ಟೇಷನ್ ಏನಾದರೂ ಮರಿಗಳಿಗೆ ಏನಾದರೂ ಹೆಚ್ಚು ಕಮ್ಮಿ ಆದಾಗ ಅದಕ್ಕೆ ಯಾರು ಜವಾಬ್ದಾರಿ? ಅದು ನಮ್ಮದೇ ಇರ್ತೈತೆ ಸರ್. ನಮ್ಮ ಜವಾಬ್ದಾರಿ ಇರ್ತೈತಿ. ಟ್ರೈನಿಗೆ ಹಾಕಿದಾಗ ಅವ್ರ ಜವಾಬ್ದಾರಿ ಇರ್ತೈತೆ ಸರ್. ಈಗ ನಾನು ಡೆಲಿವರಿ ಕೊಡ್ತಿರ್ತೀನಲ್ಲ, ನನ್ನ ಜವಾಬ್ದಾರಿ ಇರ್ತೈತಿ. ಬೇಕು ಅಂದರೆ ಕಸ್ಟಮರ್ ಇಲ್ಲಿ ಬಂದು ಅವೆಲ್ಲ ಬಾಕ್ಸ್ ಪ್ಯಾಕಿಂಗ್ ಎಲ್ಲ ನಾವೇ ಮಾಡಿಕೊಟ್ಟಿರ್ತೀವಿ. ಅದನ್ನ ತೊಗೊಂಡು ತಾವು ಹೋಗ್ಬೋದು ಸರ್. ಇಲ್ಲಿಗೆ ಬಂದು ತೊಗೊಂಡು ಹೋಗ್ಬೋದು. ನಾಟಿ ಕೋಳಿಯಿಂದ ಏನೆಲ್ಲ ಬೆನಿಫಿಟ್ಸ್ ಇರುತ್ತೆ, ಹೇಗೆ ಸರ್? ಸರ್ ನಾಟಿ ಕೋಳಿಯಿಂದ ಅಂದ್ರೆ ನೋಡಿರಿ ಸರ್, ಈಗ ಇದು ಎಲ್ಲ ಕ್ಲೈಮೇಟ್ಗೂ ಹೊಂದ್ಕೊಳ್ಳುತ್ತೆ ಸರ್. ನೀವು ಎಲ್ಲಿ ಹೋಗಿದ್ರು ಬಿಡ್ರಿ, ಒಂದು ತಿಪ್ಪಾಗಿ ಬಿಟ್ಟರು ಬೆಳಿತೈತೆ ಸರ್ ಇದು. ಆಮೇಲೆ ಅಷ್ಟ ತಿನ್ನಕ್ಕೂ ಆರೋಗ್ಯಕರ ಸರ್ ಇದು. ನೀವು ಮೀಟ್ ಪರ್ಪಸ್ ಬಂದ್ರೆ ಇದು ಪ್ಯೂರ್ ನಾಟಿ ಹಂಗೆ ಯಾವುದೂ ಟೇಸ್ಟ್ ಬರುತ್ತಿಲ್ಲ. ಬೇರೆ ಎಲ್ಲ ಜಾತಿಗೂ ಇರ್ತಾವೆ ಸರ್. ಬಟ್ ಅದರ ಪ್ರಾಮುಖ್ಯತೆ ಅದಕ್ಕೆ ಬೇರೆನೇ ಇರ್ತೈತೆ ಸರ್. ಈಗ ಇದ್ರದ್ದು ಎಗ್ ಆಯ್ತು ಸರ್, ಹೈ ಪ್ರೋಟೀನ್ ಎಗ್ ಸರ್ ಇದ್ರದ್ದು. ಎಷ್ಟು ಮಕ್ಕಳಿಗೆ ಆಯ್ತು, ಆಮೇಲೆ ಈ ಸ್ಟ್ರೋಕ್ ಆದವ್ರಿಗೆ ಆಯ್ತು, ಎಲ್ಲ ಪ್ರೋಟೀನ್ ಫುಡ್ ಇದರಿಂದ ನಾವು ಹೋಗುತ್ತೆ ಸರ್. ಸೊ ಯೂಸ್ಫುಲ್ ಆಕೈತೆ ಸರ್ ಇದು. ಸರ್ ಇದು 25 ದಿವಸದ ಮರಿ ಸರ್. ಇದು ನಿಮ್ಗೆ ಇನ್ನು 5 ದಿವಸಕ್ಕೆ ರೆಡಿ ಸರ್. ಇದು ಇನ್ನು ಒಂದು ವ್ಯಾಕ್ಸಿನ್ ಇದೆ ಇದ್ರದ್ದು, 5 ದಿವಸ ಕೊಡಕ್ಕೆ ರೆಡಿ ಸರ್. ಇದು ಇನ್ನು ಒಂದು ವ್ಯಾಕ್ಸಿನ್ ಇದೆ ಸರ್. ಇದು 28 ದಿವಸಕ್ಕೆ ಒಂದು ವ್ಯಾಕ್ಸಿನ್ ಮಾಡ್ತೀವಿ. ಸೊ ಅದೊಂದು ವ್ಯಾಕ್ಸಿನ್ ಆದರೆ ಮುಗೀತು ಸರ್. ನಿಮಗೆ ಡೆಲಿವರಿ ಕೊಡೋಕೆ ರೆಡಿ ಇದೆ ಸರ್ ಇದು. ಆಮೇಲೆ ಇನ್ನೊಂದು ಹೇಳಿದೆ ಸರ್ ನಿಮ್ಗೆ, ನಾವು ಟ್ರೈನಲ್ಲೂ ನಾವು ಡೆಲಿವರಿ ಕೊಡ್ತೀವಿ ಅಂತ. ಪ್ಯಾಕಿಂಗ್ ಯಾವ ಥರ ಅಂತ ಕೇಳಿದಿರಿ ಸರ್ ನೀವು. ಅಲ್ಲಿದೆ ಸರ್ ಬಾಕ್ಸ್ ತಗೋದನ್ನ, ಆ ಥರ ಬಾಕ್ಸಲ್ಲಿ ಪ್ಯಾಕ್ ಮಾಡಿಕೊಡ್ತೀವಿ ಸರ್. ಸೊ ವೆಂಟಿಲೇಷನ್ಗೂ ಏನು ತೊಂದರೆ ಆಗಲ್ಲ ಸರ್. ನಿಮಗೆ ಮರಿಗಳು ಹೆಲ್ತಿಯಾಗಿ ಟ್ರಾನ್ಸ್ಪೋರ್ಟಲ್ಲಿ ಹೋಗ್ತಾವೆ ಸರ್. ಆರಾಮಾಗಿ 3-4 ದಿವಸ ಟ್ರಾನ್ಸ್ಪೋರ್ಟಲ್ಲಿ ಇದ್ರೂ ಒಂದು ಮರಿ ಮೊಟಾಲಿಟಿ ಆಗೋದಿಲ್ಲ ಸರ್. ಸೊ ಈ ಥರ ಬಾಕ್ಸಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಮಾಡಿಕೊಡ್ತೀವಿ ಸರ್. ಇದಕ್ಕೆ ಸ್ವಲ್ಪ ಇದರಲ್ಲಿ ಸ್ವಲ್ಪ ಫೀಡನ್ನು ಹಾಕಿರ್ತೀವಿ. ಅಂದ ವೇ ಹಾಂ, ಇದಕ್ಕೊಂದು ಸ್ವಲ್ಪ ಫೀಡನ್ನು ಹಾಕಿರ್ತೀವಿ ಸರ್. ಸೊ ಈ ಬಾಕ್ಸಲ್ಲಿ ನಾವು ಟ್ರಾನ್ಸ್ಪೋರ್ಟ್ ಕೊಡೋದು ಸರ್ ಇದು. ಸೊ ಇದು ಬಂದು ಈಗ ನಾರ್ತ್ ಕರ್ನಾಟಕ ಅಲ್ವಾ? ಸೌತ್ ಕರ್ನಾಟಕ ಅಂದರೆ ಈಗ ಕೋಲಾರ, ಚಿಕ್ಕಬಳ್ಳಾಪುರ, ಮೈಸೂರು ಅಲ್ಲಿವರೆಗೂ ಆದರೆ ಟ್ರಾನ್ಸ್ಪೋರ್ಟ್ ಕೊಡ್ತೀರಾ? ಸರ್ ಆ್ಯಕ್ಚುಲಿ ನಮ್ಮದು ಕಸ್ಟಮರ್ ಜಾಸ್ತಿ ಇರೋದು ಅಲ್ಲೇ ಸರ್. ಆಲ್ ಓವರ್ ಕರ್ನಾಟಕ ಎಲ್ಲ ಕಡೆ ಇದ್ದಾರೆ. ಮೋಸ್ಟ್ ಕಸ್ಟಮರು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಗೌರಿಬಿದನೂರು, ಆಮೇಲೆ ಬಾಗೇಪಲ್ಲಿ, ಅಲ್ಲೆಲ್ಲ ಸುಮಾರು ಜನ ಹೋಗ್ತಾರೆ ಸರ್. ಇಲ್ಲಿಂದನೇ ತೊಗೊಂಡು ಹೋಗ್ತಾರೆ ಸರ್. ಕೆಲವೊಂದು ಸರಿ ಕಸ್ಟಮರ್ ಬಂದಿರ್ತಾರೆ. ಆಗದೇ ಕಾರಣದಲ್ಲಿ ನಾವು ಟ್ರಾನ್ಸ್ಪೋರ್ಟೇಷನ್ ಕಮ್ಮಿ ಕ್ವಾಂಟಿಟಿಗೆ 200-300 ಕೇಳ್ತಿರ್ತಾರಲ್ಲ, ನಾವು ಟ್ರೈನಲ್ಲಿ ಟ್ರಾನ್ಸ್ಪೋರ್ಟೇಷನ್ ಕೊಡ್ತೀವಿ ಸರ್. ಇಲ್ಲ 500 ತೊಗೊಂಡ್ರಂತೂ ನಾವೇ ಹೋಗಿ ಡೆಲಿವರಿ ಕೊಟ್ಟು ಬರ್ತೀವಿ ಸರ್ ಕಸ್ಟಮರ್ಗೆ. ಸೊ ಇದು 25 ದಿವಸಕ್ಕೆ ಫುಲ್ ಆ್ಯಕ್ಟಿವ್ ಆಗಿದೆ. ಮರಿ ಆ್ಯಕ್ಟಿವ್ ಐತೆ ಸರ್. ಮರಿ ಏನು ಸಮಸ್ಯೆ ಇಲ್ಲ, ಫುಲ್ ಆ್ಯಕ್ಟಿವ್ ಇದೆ. 25 ದಿವಸದ ಮರಿ ಈ ರೇಂಜಿಗೆ ಬರುತ್ತೆ ಸರ್ ಇದು. ಆಮೇಲೆ ರೆಕ್ಕೆನಲ್ಲಿ ನೋಡ್ಬೋದು ಸರ್ ನೀವು ಬೆಳವಣಿಗೆ. ಇದರಲ್ಲಿ ಗೊತ್ತಾಗಲ್ಲ ನಿಮಗೆ, ರೆಕ್ಕೆನಲ್ಲಿ ನೋಡ್ಬೋದು ಸರ್ ನೀವು ಬೆಳವಣಿಗೆ. ಈ ಥರ ಬೆಳವಣಿಗೆ ಆಗ್ಬೇಕು ಸರ್ ರೆಕ್ಕೆ. ಮರಿ ಚಿಕ್ಕದೇ ಇರಲಿ, ಮರಿ ಆಮೇಲೆ ಬೆಳವಣಿಗೆ ಆಗುತ್ತೆ. ಬಟ್ ರೆಕ್ಕೆ ನೀಟಾಗಿ ಬಂದಿರ್ಬೇಕು ಸರ್ ಮರಿಗೆ. ಅಂದ್ರೇ ಇದು ಚೆನ್ನಾಗಿ ಬೆಳವಣಿಗೆ ಆಗಿದೆ ಅಂತ. ರೆಕ್ಕೆ ಈ ಥರ ಬಂದಿರಬೇಕಿದು. ಸೊ ಇದರಲ್ಲಿ ಹೆಲ್ತಿ ಮರಿಗಳು ಅಂದ್ರೆ ಹೆಂಗೆ ಚೂಸ್ ಮಾಡೋದು ಸರ್? ಅಂದರೆ ಸರ್ ಈಗ ಆಲ್ಮೋಸ್ಟ್ ಆಲ್ ಇದು ಎಲ್ಲನೂ ಹೆಲ್ತಿ ಇದೆ ಸರ್. ನಿಮಗೆ ಈಗ ಡಲ್ ಆಗಿರೋ ಮರಿ ಇದರಲ್ಲಿ ಒಂದು ಕಾಣಿಸ್ತಿಲ್ಲ. ಇಲ್ಲ ಅಂದರೆ ತೋರಿಸ್ತಿದ್ದೆ ನಿಮಗೆ, ಇದರಲ್ಲಿ ಯಾವುದು ಡಲ್ ಆಗಿರೋದಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಸರ್, 1 ತಿಂಗಳವರೆಗೂ ಡಲ್ನೆಸ್ ಅಂದರೆ ಒಂದು 15-20 ಡೇಸ್ವರೆಗೂ ಡಲ್ನೆಸ್ ಕಾಣಿಸುತ್ತೆ ಮರೀಲಿ. ಡಲ್ ಇದ್ದಿದ್ದು ಅದೇನಾಗುತ್ತೆ, ಅದು ಸತ್ತೋಗಿರುತ್ತೆ. ಇಲ್ಲ ಅಂತಂತಂದರೆ ಆ್ಯಕ್ಟಿವ್ ಆಗಿರುತ್ತೆ. ಸೊ ಅದು 25 ಡೇಸ್ ಒಳಗಡೆ ಆಗಿಬಿಟ್ರಿ. 20 ಡೇಸ್ ಒಳಗಡೆ. ಈವೇನು 25 ಡೇಸ್ ಆದಮೇಲೆ ಏನೋ ನಿಮ್ಗೆ ಮರಿ ಡಲ್ನೆಸ್ ಇರಲ್ಲ ಸರ್. ಇನ್ ಕೇಸ್ ಏನಾದರೂ ಹಂಗೆ ಡಲ್ನೆಸ್ ಇದ್ರೂ
ಫಾರ್ಮರ್ ನಮ್ಗೆ ತಿಳಿಸಿದ್ರೆ ಅವ್ನು ಏನು ಮೆಡಿಸಿನ್ ಕೊಡ್ಬೇಕಂತ ನಾವು ಹೇಳ್ಕೊಡ್ತೀವಿ ಸರ್. ಆಮೇಲೆ ನಾಟಿ ಮರಿ ಮತ್ತೆ ಬೇರೆ ಮರಿಗಳಿಗೆ ಏನಾದರೂ ವ್ಯತ್ಯಾಸ ಇದ್ರೆ ಕ್ವಾಲಿಟಿ ಸರ್ ಇದು ರೆಕ್ಕೆನಲ್ಲಿ ಗೊತ್ತಾಗುತ್ತೆ, ಬಿಟ್ಟರೆ ಕಾಲಲ್ಲಿ ಗೊತ್ತಾಗುತ್ತೆ ಸರ್. ಈ ಕಾಲು ನೋಡಿ, ಇದು ಈ ಥರ ಇರುತ್ತೆ ಸರ್, ಪ್ಯೂರ್ ನಾಟಿದ್ದು. ಪ್ಯೂರ್ ನಾಟಿ ಹೌದು. ಆಮೇಲೆ ಈ ಚುಂಚುನು ನೋಡಿ ಸರ್, ಇದು ಮುಂದೆಗಡೆ ಕೊಕ್ಕಲ್ಲೂ ಗೊತ್ತಾಗುತ್ತೆ ನಿಮಗೆ ಪ್ಯೂರ್ ನಾಟಿ ಹೌದು ಅಲ್ವ ಅಂತೇಳಿ. ಈ ಥರ ನಾವು ಕಂಡುಹಿಡಿಬೋದು ಸರ್ ಇದು. ಆಮೇಲೆ ಕಲರ್ ನೋಡಿ, ಇದು ನಿಮ್ಗೆ ಕ್ರಾಸ್ ನಾಟಿ ಅಂತಂದರೆ ಫುಲ್ ಎಲ್ಲ ಕಲರ್ ಜಾಸ್ತಿ ಇರುತ್ತೆ ಸರ್, ಅದು ಮಿಕ್ಸೆಡ್ ಕಲರ್ ಇರುತ್ತೆ ಅದು. ಸೊ ಈಗ ನಾರ್ಮಲ್ ಆಗಿ ಕೋಳಿ ತಗೋಬೇಕಂದ್ರೆ ಎಷ್ಟು ದಿವಸ ಮುಂಚಿತವಾಗಿ ನಿಮ್ಗೆ ಸರ್ ನಮ್ಗೆ ಒಂದು 15ರಿಂದ 20 ದಿವಸ ಮುಂಚೆ ಹೇಳಬೇಕು ಸರ್ ನಾವು. ಅಂತಂದರೆ ನಾವು ಬೇರೆ ಕಸ್ಟಮರ್ದೆಲ್ಲ ಬುಕ್ಕಿಂಗ್ ತೊಗೊಂಡಿರ್ತೀವಿ. ಸೊ ಈಗ ನಿಮ್ಗೆ ಬೇಕು ಅಂತಂದರೆ 15 ದಿವಸ ಮುಂಚೆ ಹೇಳಬೇಕು ಸರ್. ಸೊ ಯಾವ ಜಾತಿ ಎಲ್ಲ ಕೊಡ್ತೀರಾ ಸರ್ ನೀವು? ಸರ್ ನನ್ನ ಕಡೆ ಪ್ಯೂರ್ ನಾಟಿ ಇದೆ, ಕಾವೇರಿ ಇದೆ, ಮತ್ತು DP ಕ್ರಾಸ್ ಇದೆ, ಮತ್ತು ಸೊನಾಲಿ ಅಂತ ಸಿಗುತ್ತೆ, ನಿಮ್ಗೆ ಕಡಕ್ನಾಥ್ ಇರುತ್ತೆ. ಸೊ ನಿಮ್ಗೆ ಯಾವುದೇ ಬ್ರೀಡ್ ಬೇಕಾಗಲಿ ಮುಂಚೆ 15 ದಿವಸ ಮುಂಚೆ ನಮ್ಮ ಕಡೆ ಬುಕ್ಕಿಂಗ್ ಮಾಡ್ಕೋಬೇಕು ಸರ್. ಬುಕ್ಕಿಂಗ್ ಸಿಸ್ಟಮ್ ಅಂತಂತಂದ್ರೆ ಈಗ ನೋಡಿರಿ, ಫಾರ್ ಎಕ್ಸಾಂಪಲ್ ಈಗ ಒಂದು 1000 ಕೋಳಿ ಬೇಕಂತಂದ್ರೆ ಒಂದು 5000 ಅಡ್ವಾನ್ಸ್ ಹಾಕ್ಬೇಕು ಸರ್. ಮಿಕ್ಕಿದ ಪೇಮೆಂಟ್ನ ಅಲ್ಲಿ ಹೋಗಿಂದ ನಾವು ಕಲೆಕ್ಟ್ ಮಾಡ್ಕೊತೀವಿ ಸರ್. ಡೆಲಿವರಿ ಕೊಟ್ಟ ಮೇಲೆ ಪೇಮೆಂಟ್ ಕ್ಲಿಯರ್ ಮಾಡ್ಬೇಕು ಸರ್. ಸೊ ಒಂದು ಸ್ಲಾಟ್ ಅಂದರೆ ಎಷ್ಟು ಮ್ಯಾಕ್ಸಿಮಮ್ ವರೆಗೂ ಕೊಡೋಕ್ಕಾಗುತ್ತೆ ಸರ್? ನಾನು 5000 10,000ವರೆಗೂ ಕೊಡ್ಬೋದು. 5-10 ಸಾವಿರವರೆಗೂ ಕೊಡ್ತೀವಿ. ಬಟ್ ಏನಂತಂದರೆ ಸ್ವಲ್ಪ ಟೈಮ್ ತೊಗೊಳ್ತೀವಿ. ಈಗ 15 ದಿವಸ ಹೇಳಿದ್ನಲ್ಲ, ಒಂದು 25-30 ದಿವಸ ಟೈಮ್ ತೊಗೋಬೋದು ಅಷ್ಟೇ. ಕೊಡ್ತೀವಿ ಸರ್, ಆರಾಮಾಗಿ ಕೊಡ್ತೀವಿ. ಸೊ ಈಗ ಯಾರಾದರೂ ಹೊಸಬ್ರು ಯಾರಾದರೂ ಕೋಳಿ ಸಾಕಾಣಿಕೆ ಮಾಡಬೇಕಂದ್ರೆ ಅವರಿಗೆ ಫುಲ್ ಮಾಹಿತಿ ಕೊಡ್ತೀರಾ? ಹೆಂಗೆ A to Z ಅವ್ರು ಇಲ್ಲಿ ಬಂದ್ರೂ ಮಾಹಿತಿ ಕೊಡ್ತೀವಿ ಸರ್. ಇಲ್ಲ ಫೋನ್ ಒಳಗಡೆನೂ ಅವ್ರಿಗೆ ಮಾಹಿತಿ ಬೇಕಂದ್ರೆ ಕೊಡ್ತೀವಿ. ಬಟ್ ಫೋನ್ ಒಳಗಡೆ ಏನಕ್ಕೆ ಸರ್, ತುಂಬ ಅಂದರೆ ಏನು ಹೇಳಿದ್ದು ಅದು ನಾವು 100% ಹೇಳಿದ್ರು 10% ಅವ್ರಿಗೆ ಹೋಗಿರೋದಿಲ್ಲ ಸರ್ ಅದು. ಸೊ ಅವ್ರು ಇಲ್ಲಿ ಬಂತಂದ್ರೆ ಎಲ್ಲ ನಾವು ಮಾಹಿತಿ A to Z ಅವ್ರಿಗೆ ಮಾಹಿತಿ ಕೊಡ್ತೀವಿ ಸರ್. ಯಾವ ಥರ ವ್ಯಾಕ್ಸಿನೇಷನ್, ಯಾವ ಥರ ಮೆಡಿಸಿನ್ ಯಾವ ಥರ ಹಾಕ್ಬೇಕು, ಅವಕ್ಕೆ ಯಾವ ರೋಗ ಬರ್ತಾವೆ, ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ಬೇಕಾಕೈತಿ, ಯಾವುದೆಲ್ಲನೂ ಹೇಳ್ಕೊಡ್ತೀವಿ ಸರ್. ಈಗ ತಿಂಗಳ ನೀವು ಎಷ್ಟು ಮರಿಗಳನ್ನ ಸೇಲ್ ಮಾಡ್ತಿದ್ದೀರಾ ಸರ್? ಆಲ್ಮೋಸ್ಟ್ ಒಂದು 20-25 ಸಾವಿರ ಮರಿ ಸೇಲ್ ಮಾಡ್ತೀವಿ ಸರ್. ಯಾರೆಲ್ಲ ಈ ಬಿಸ್ನೆಸ್ ಮಾಡ್ಬೋದು ಅಂತೇಳಿ. ಆ್ಯಕ್ಚುಲಿ ಸರ್ ಲೇಡೀಸನ್ನು ತುಂಬ ಜನ ಇದಕ್ಕೆ ಆಸಕ್ತರದಾರ. ಯಾಕದಾರ ಅಂದ್ರೆ ಸರ್, ಇದು ಇನ್ಕಮ್ ವೈಸ್ ನೋಡೋದಾಗಲಿ, ಕೆಲಸದ ವೈಸ್ ನೋಡೋದಾಗಲಿ ಈಸಿ ಕೆಲಸ ಸರ್. ಇಲ್ಲಿ ನೋಡಾತಿರಿ ನೀವು, ಇವು ಫೀಡರ್ ಡ್ರಿಂಕರ್ ಡೈಲಿ ಬೆಳಿಗ್ಗೆ ಒಂದು ಟೈಮ್ ತುಂಬಿಟ್ರೆ ಮುಗೀತು ಸರ್ ಇವು. ಆಮೇಲೆ ಇದ್ರಾಗೂ ಆಟೋಮೆಟಿಕ್ ಅಂತ ಬರ್ತಾವೆ ಸರ್. ಮೇಲ್ಗಡೆ ಟ್ಯಾಂಕ್ ಇತ್ತಂತಂದ್ರೆ ಆಟೋಮೆಟಿಕ್ಕಾಗಿ ಮಾಡ್ಕೊಂಡ್ಬಿಟ್ರೆ ಮುಗೀತು ಸರ್. ಏನೂ ಕೆಲಸ ಇರಲ್ಲ ಆ್ಯಕ್ಚುಲಿ. ಬೆಳಗ್ಗೆ ಹಾರ್ಡ್ಲಿ 1000 ಮರಿಗೆ 1 ಅವರ್ಗಿನ ಮೇಲ್ಗಡೆ ಕೆಲಸ ಇರಲ್ಲ ಸರ್. ಆರಾಮಾಗಿ ಲೇಡೀಸ್ ಮಾಡ್ಬೋದು. ಆಮೇಲೆ ಇನ್ನೂ ಒಂದು ನಮ್ಮ ಎಕ್ಸ್ಪೀರಿಯನ್ಸ್ ಏನಂತಂದ್ರೆ, ನಾವು 8 ವರ್ಷದಿಂದ ಏನು ಬೇರೆ ಕಡೆ ಎಲ್ಲ ಸಪ್ಲೈ ಕೊಡಾಕಿವ್ರಲ್ಲ, 10 ಜನ ಕಸ್ಟಮರಲ್ಲಿ 3 ಜನ ಲೇಡೀಸ್ ಕಸ್ಟಮರ್ ಸರ್ ನಮ್ಮ. ಹೌದು, ಭಾಳ ಇಂಟ್ರೆಸ್ಟೆಡ್ ಇದ್ದಾರೆ ಸರ್. ಈ ನಮ್ಮ ಇವು ಹುಡುಗರ್ಕಿನೂ ಯಂಗ್ಸ್ಟರ್ಸ್ಕಿನೂ ನಮ್ಮ ಲೇಡೀಸ್ ಭಾಳ ಇಂಟ್ರೆಸ್ಟೆಡ್ ಇದ್ದಾರೆ ಸರ್. ಸೊ ಅವ್ರಿಗೆ ಅಂದ್ರೆ ಕೆಲಸ ಮಾಡೋಕ್ಕೂ ಈಸಿ, ಇನ್ಕಮೂ ಈಸಿಯಾಗಿ ಬರ್ತೈತೆ ಸರ್. ಆಮೇಲೆ ಈಗ ಹೊರಗಡೆ ಇಬ್ರು ಗಂಡ ಹೆಂಡತಿ ಹೊರಗಡೆ ಕೆಲಸಕ್ಕೆ ಹೋದ್ರೆ ಎಷ್ಟು ದುಡಿಬೋದು ಸರ್? ಈಗಿನ ಸಿಟಿನಲ್ಲಿ ಭಾಳ ಅಂದ್ರೆ ಒಂದು 50,000 60,000 ಸಾವಿರ ದುಡಿಬೋದು ಸರ್ ಇಬ್ಬರು. ಹಾರ್ಡ್ಲಿ ಏನೋ ಒಂದು ಕೋರ್ಸ್ ಮುಗಿಸಿ ಏನೋ ಒಂದು ಮಾಡಾಕತ್ತಾರಂತಂದ್ರೂ. ಇದರಲ್ಲಿ ಗಂಡ ಹೆಂಡತಿ ಇಬ್ಬರು ಫೋಕಸ್ ಮಾಡಿ ನೀಟಾಗಿ ದುಡ್ಕೊಂಡು ಹೋದ್ರೆ ಸರ್ 1-1.5 ಲಕ್ಷ ಆದಾಯ ಐತೆ ಸರ್ ಇದ್ರೊಳಗೆ. ಯಾವ ತಿಂಗಳ ಸರ್? ತಿಂಗಳಲ್ಲ ಸರ್, ಒಂದು ಬ್ಯಾಚ್ಗೆ. ಸೊ ನೀವು ತಿಂಗಳ ಇನ್ಕಮನ್ನು ಮಾಡ್ಕೋಬೋದು ಸರ್ ಇದನ್ನ. ಈಗ ಫಾರ್ ಎಕ್ಸಾಂಪಲ್ ಇವಾಗ 1,000 ಮರಿ ತರಿಸಿದ್ವಿ ನಾವು, ಇನ್ನು 1 ತಿಂಗಳು ಬಿಟ್ಟು 1,000 ತರಿಸೋದು. ಸೊ ಅದು ಮಾರ್ಕೆಟಿಂಗ್ ಬರೋ ಅಷ್ಟೊತ್ತಿಗೆ ಇದು ಮಾರ್ಕೆಟಿಂಗ್ ಬಂದಿರುತ್ತೆ ಸರ್. ಈ ರೊಟೇಷನು ಅಂದರೆ ಮ್ಯಾಸಿವ್ ಇನ್ಕಮ್ನ ನೀವು ರೊಟೇಷನ್ ವೈಸ್ ಆಗೂ ಮಾಡ್ಕೋಬೋದು ಸರ್ ಇದರಲ್ಲಿ. ಸೊ ಹಂಗೆ ಮಾಡ್ಕೊಂಡ್ರೆ ಅವಾಗ ಅವರು ಬ್ಯಾಚ್ ವೈಸ್ ತಿಂಗಳ ಬಿಟ್ಕೊಂಡು ಹೋದ್ರು ತಿಂಗಳ 1.5 ಲಕ್ಷ ಆದಾಯ ಮಾಡ್ಬೋದು, ಆರಾಮಾಗಿ ಮಾಡ್ಬೋದು ಸರ್. ಇಬ್ಬರು ಸೇರಿದೆ 2,000 ಮಾಡ್ಬೋದು ಸರ್. ಆರಾಮಾಗಿ ಇನ್ಕಮ್ ಮಾಡ್ಬೋದು ಸರ್. 1.5 ಲಕ್ಷಕ್ಕೆ ಎಲ್ಲೂ ಸಾವಿಲ್ಲ. ಸೊ ಹೆಂಗೈತೆ ಸರ್? ಆಮೇಲೆ ನೆಮ್ಮದಿ ಕೆಲಸ ಸರ್ ಇದು. ಬೆಳಗ್ಗೆ 1 ಅವರ್ 2 ಅವರ್ಸ್ ಕೆಲಸ ಮಾಡಿದ್ವಾ, ಆರಾಮಾಗಿ ಮಧ್ಯಾಹ್ನವರೆಗೂ ಆರಾಮಾಗಿ ಕೂತ್ಕೊಳ್ಳೋದು. ಓಕೆ, ಬೇರೆ ಕೆಲಸ ಏನಿದ್ರು ಮಾಡೋದು. ಮಧ್ಯಾಹ್ನ ಒಂದು ಹಾಫ್ ಆನ್ ಅವರ್ ಬಂದು ನೋಡ್ಕೊಳ್ಳೋದು ಅಷ್ಟೇ ಮರಿ. ಏನು ಕಮ್ಮಿ ಆಗಿದೆ, ಕಮ್ಮಿ ಇದ್ರೆ ಹಾಕೋದು, ಇಲ್ಲ ಅಂದ್ರೆ ಇಲ್ಲ. ಒಂದೇ ಸರಿ ನೈಟ್ ಕೆಲಸ, ಲೈಟ್ ಆನ್ ಮಾಡಿಬಿಟ್ಟು ಹೋಗ್ಬಿಟ್ರೆ ಕೆಲಸ ಮುಗೀತು ಸರ್ ಇದ್ರದ್ದು. ಏನು ಕೆಲಸ ಇರಲ್ಲ. ಸೊ ಹಿಂಗಾಗಿ ಈಸಿ ಅಂದ್ರೆ ಕೆಲಸ ನೀವು ಯಾರಾದರೂ ಮಾಡ್ಬೋದು. ಇದನ್ನ ವಯಸ್ಸಾದವ್ರು ಸತ ಈ ಕೆಲಸ ಮಾಡತ್ತಾರೆ ಸರ್. ರಿಟೈರ್ಮೆಂಟ್ ಆದವ್ರು ಎಷ್ಟೋ ಜನ ಕಸ್ಟಮರ್ ಇದ್ದಾರೆ ಸರ್ ನಮ್ಮ ಹತ್ರ. ಪೊಲೀಸ್ ಆಫೀಸರ್ ಕಸ್ಟಮರ್ ಇದ್ದಾರೆ, ಲಾಯರ್ಗಳಿದ್ದಾರೆ ಸರ್. ರಿಟೈರ್ಮೆಂಟ್ ಆದವರು ಸುಮಾರು ಜನ ಕಸ್ಟಮರ್ ಇದ್ದಾರೆ ನಮ್ಮ ಹತ್ರ. ಸೊ ಅವ್ರಿಗೆ ಅಂದರೆ ಫಿಸಿಕಲಿ ವರ್ಕ್ ಆಗಲ್ಲ ಸರ್ ಇದು. ಫಿಸಿಕಲಿ ಏನೂ ವರ್ಕ್ ಆಗಲ್ಲ ಇದು. ಅಂದರೆ ಜಾಸ್ತಿ ಹೆವಿ ಬಿಡಪ್ಪ ಅಷ್ಟು ಅದನ್ನ ಮಾಡ್ಬೇಕು ಇದು ಮಾಡ್ಬೇಕು ಅನ್ನಂಗಿಲ್ಲ. ಹಾರ್ಡ್ಲಿ ನೀವು 2 ಚೀಲ ಡೈಲಿ 2 ಮೂಟೆ ಫೀಡ್ ಹಾಕಿದ್ರೆ ಮುಗೀತು ಸರ್ ದೊಡ್ಡದಾದ್ಮೇಲೆ. ಇವಾಗಲಂತೂ 1 ಚೀಲ ಹಾಕಿದ್ರೆ ನಾಳೆಗೆ ನಿಮಗೆ ಕೆಲಸ ಇರೋದು ಇದು. ಸೊ ಈಸಿ ಸರ್ ಕೆಲಸ ಮಾಡೋಕ್ಕೆ. ಇವಾಗ ನಾವಾದ್ರೂ ಸ್ಟಾರ್ಟಿಂಗ್ ನಾನು ಒಬ್ಬನೇ ಮಾಡ್ತಿದ್ದೆ ಸರ್. ಈಗ ನಾನು ಒಬ್ಬನೇ ಮಾಡ್ತಿದ್ದೆ. ಸೊ ನನಗೆ ಅಂದ್ರೆ ನಾವು ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತ ಬಂದಾಗ ನಮ್ಮ ವೈಫ್ ಸಹ ನಮ್ಗೆ ತುಂಬ ಸಪೋರ್ಟಿವ್ ಆಗಿ ನಿಂತ. ಅವರೆಲ್ಲ ಏನು ಮಾಡ್ತಾರೆ, ಮಾರ್ಕೆಟಿಂಗ್ ಅವ್ರು ನೋಡ್ಕೊತಾರೆ ಸರ್. ನಾವೆಲ್ಲ ಸಾಕೋದು, ಮರಿ ತರಿಸೋದು, ಸಾಕೋದು, ಮರಿ ಯಾವ ಥರ ಬೆಳವಣಿಗೆ ಮಾಡೋದನ್ನು ನಾವು ನೋಡಿಕೊಂಡ್ರೆ ಮಾರ್ಕೆಟಿಂಗ್ ಎಲ್ಲ ಅವ್ರು ನೋಡ್ಕೊತಾರೆ ಸರ್. ಅಂದರೆ ಇದರ ಉದ್ದೇಶ ಏನಂತಂದ್ರೆ ಸರ್, ಮಾರ್ಕೆಟಿಂಗ್ ಯಾರು ಬೇಕಾದರೂ ಮಾಡ್ಬೋದು ಸರ್. ಇದನ್ನು
ಒಂದು ಸರಿ 2 ಸರಿ ನೀವು ತಿಳ್ಕೊಂಡ್ರೆ ನಿಮ್ಗೆ ಥರ್ಡ್ ಬ್ಯಾಚ್ ನಿಮ್ಗೆ ಆರಾಮಾಗಿ ನಾವೇ ಸೇಲ್ ಮಾಡ್ಕೋಬೇಕನ್ನೋ ಕಾನ್ಫಿಡೆನ್ಸ್ ಬೆಳಿತೈತೆ ಸರ್. ಹೌದು. ಈ ಮರಿಗಳನ್ನ ಶೆಡ್ಡಲ್ಲೂ ಸಾಕ್ಬೋದಾ ಇಲ್ಲ ಆಚೆ ಮಾತ್ರ ಹಾಂ ಸರ್, ಏನು ಕಾನ್ಸೆಪ್ಟ್ ಅಂದ್ರೆ ಸರ್, ಈಗ ನೋಡ್ರಿ, ಈಗ ಇಲ್ಲೇ ನನ್ನ ಕಡೆನ ಹೊರಗಡೆ ಬಿಡಕ್ಕೆ ನನಗೆ ಅನುಕೂಲ ಇಲ್ಲ ಸರ್. ಹೌದು. ಹೌದ್ರಿ, ಕೆಲವೊಂದು ಕಡೆ ಏನಿರ್ತೈತಿ ತೋಟ ಇರ್ತಾವೆ ಸರ್, ಅಂಥವ್ರು ಬಿಡ್ಬೋದು ಸರ್. ಅನುಕೂಲತೆ ಅವ್ರವ್ರ ಅನುಕೂಲತೆ ಮೇಲೆ. ಅದು ಹೆಂಗಂತಂದ್ರೆ ಸುತ್ತು ಕಡೆ ಫ್ರೆಂಚಿಂಗ್ ಹಾಕ್ಕೊಂಡು ಯಾವುದೇ ಕಾಡು ಪ್ರಾಣಿ ಒಳಗಡೆ ಬರದೇ ಇರೋ ಥರ ಅವರು ಸೇಫ್ಟಿ ಮಾಡ್ಕೊಂಡು ಬಿಡ್ಬೋದು ಸರ್. ಕೋಳಿ ಅಲ್ಲಿ ಹೊರಗಡೆ ಬಿಡಂಗಿಲ್ಲ, ಒಳಗಡೆನೇ ಸಾಕು ಬಂತೇನಿಲ್ಲ. ಹೊರಗಡೆ ಬಿಟ್ಟರೆ ಇವಾಗ ಏನು ನೋಡ್ತಿದ್ದಾರಲ್ಲ ಇದಕ್ಕಿಂತ ಚೆನ್ನಾಗಿ ಬರ್ತಾವೆ ಮರಿಗಳು. ಬಟ್ ಏನಂದರೆ 1 ತಿಂಗಳು ಆದಮೇಲೆ ಬಿಡೋದು ಸರ್ ಹೊರಗಡೆ. ಬ್ರೂಡಿಂಗ್ ವ್ಯವಸ್ಥೆ ವ್ಯಾಕ್ಸಿನೇಷನ್ ಆದಮೇಲೆ 1 ತಿಂಗಳಾದಮೇಲೆ ಹೊರಗಡೆ ಬಿಡೋದು ಸರ್. ಸೊ ಇದು ಬಂದು ಯಾವ ಅಡ್ರೆಸ್ಸಲ್ಲಿದೆ ಸರ್ ನಿಮ್ಮದು? ಸರ್ ನಮ್ಮದು ಊರು ಬಂದುಬಿಟ್ಟು ತಬಕದಹೊನ್ನಳ್ಳಿ ಸರ್, ಕಲಘಟಗಿ ತಾಲೂಕು, ಧಾರವಾಡ ಡಿಸ್ಟಿಕ್ ಬರ್ತೈತೆ ಸರ್. ಇದು ನಿಮ್ಗೆ ಕೋಳಿ ಏನಾದರೂ ಬುಕ್ ಮಾಡೋದಿದ್ರೆ ಸ್ಕ್ರೀನಲ್ಲಿ ನಮ್ಮ ನಂಬರ್ ಬರುತ್ತೆ ಸರ್, ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಸರ್. ಸೊ ಧಾರವಾಡದಿಂದ ಜಸ್ಟ್ 33 ಕಿಲೋಮೀಟರ್. 33 ಕಿಲೋಮೀಟರ್ ಸರ್. ನಿಮ್ಗೆ ಹುಬ್ಳಿಯಿಂದನೂ ಹತ್ರ ಆಗುತ್ತೆ ಸರ್. ಇದು ಹುಬ್ಳಿಯಿಂದ ಜಿಲ್ಲೆ ಧಾರವಾಡ, ಬಟ್ ಹುಬ್ಳಿಯಿಂದನೂ ಹತ್ರ ಆಗುತ್ತೆ ಸರ್. ಎಲ್ಲರಿಗೂ ಹುಬ್ಳಿ ಅಂದರೆ ಗೊತ್ತಾಗುತ್ತೆ. ನೀವು ಸ್ಕ್ರೀನ್ ಮೇಲೆ ನಂಬರ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಇನ್ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ಸರ್.